ಈಗ ಬೆಂಕಿಗೆ ಬಿದ್ದಿದೆ. ಫೈನ್, ಪ್ರಭಾಕರ್ ಸರ್ ನನಗ ಇಲ್ಲಿ ಅಂತಾರಾಷ್ಟ್ರೀಯ ಕಾನೂನುಗಳು, ಮಾನವ ಹಕ್ಕುಗಳ ಉಲ್ಲಂಘನೆ, ಇದು ಒಂದು ಕಡೆ ಒಂದು ವಿಚಾರ ಮಾತಾಡ್ತಾ ಇದ್ದೀನಿ ಸರ್. ವಿಶ್ವಸಂಸ್ಥೆ ಎಂಟ್ರಿ ಆಗಿಬಿಟ್ಟಿದೆ. ಇದೀಗ ಶಾಂತಿಯಿಂದ ಬಗೆಹರಿಸ್ಕೊಳ್ಳಿ ಅಂತ ಹೇಳಿ ವಿಶ್ವಸಂಸ್ಥೆ ಮಾತಾಡ್ತಿರೋದು 35 ದಿನಗಳಾದ್ಮೇಲೆ ಮಾತಾಡ್ತಿರೋ ಸ್ವಲ್ಪ ತಡವಾಯಿತೇನೋ ಅಂತ. ಜಾಸ್ತಿನೇ ತಡವಾಗಿದೆ ಅಂತ ಬೇರೆ ವಿಚಾರ. ಏನೊಂದು ವ್ಯಾಪಾರ ಆಗಿಬಿಟ್ಟಿದೆಯಾ ಸರ್? ವಾರ್ ಅನ್ನೋದೊಂದು ವ್ಯಾಪಾರ ಆಗಿಬಿಟ್ಟಿದೆಯಾ? ನೋಡಿ, ಒಂದು ಕಡೆ ಎರಿಕ್ ಟ್ರಂಪು, ಇನ್ನೊಂದು ಕಡೆ ಡೊನಾಲ್ಡ್ ಟ್ರಂಪ್ ಜೂನಿಯರು, ಇವರೆಲ್ಲರೂ ತುಂಬ ಆ್ಯಕ್ಟಿವ್ಲಿ they are selling interceptor technology to Gulf states currently under Iranian attack. ಹೇಗೆ ಸರ್ ಇದು? ಹಾಗಾದರೆ ಸ್ವಹಿತಾಸಕ್ತಿ ಸಂಘರ್ಷ, ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇಲ್ವಾ ಇಲ್ಲಿ? ಯುದ್ಧ ಚಾಲ್ತಿಯಲ್ಲಿದ್ದರೆ ಇವೆಲ್ಲ ಜಾಸ್ತಿ ಮಾರಾಟ ಆಗೋದು. ಡ್ರೋನ್ ಮಾರಬೇಕು ಅಂದರು. ಕಂಪನಿಗಳು ಯಾರ್ದು ಅಂದರೆ ಟ್ರಂಪ್ ಮಕ್ಕಳ ಕಂಪನಿಗಳು ಇಟ್ಕೊಂಡು ಯುದ್ಧಕ್ಕೆ ಇವ್ರು ಚಾಲನೆ ಕೊಡ್ತಿರೋದಾ? ಹೇಗೆ ಇದು ಕಥೆ ಅಂತ ನೋಡಿ. ಇದರಲ್ಲಿ ಎರಡು ಮುಖ್ಯವಾದಂತ ಸ್ಟ್ರೀಮ್ ಲೈನ್ ಕ್ವಶನ್ಸ್ ಇದೆ. ಒಂದು ಪಾಲಿಟಿಕ್ಸ್, ಬಿಸ್ನೆಸ್, ಬ್ಯೂರೋಕ್ರಸಿ, ಅನ್ಹೋಲಿ ಟ್ರಯಾಂಗಲ್ ಅಥವಾ ಅನ್ಹೋಲಿ ಅಲಿಯನ್ಸ್, ಈ ಆಕ್ಸಿಸ್ ಎಲ್ಲ ಇದು ಒಂದು ಲಾಬಿ ಟೈಪ್. ಎಲ್ಲಾ ದೇಶದಲ್ಲೂ ಮಾಡುತ್ತೆ ಇದು ಕೆಲಸನ. ಇದೇ ಅಮೆರಿಕಾದು ಲಾಕ್ಹೀಡ್ ಏರ್ಕ್ರಾಫ್ಟ್ ಕಾರ್ಪೊರೇಷನ್ ಮುಂಚೆ 2000 ಏರ್ಕ್ರಾಫ್ಟ್ ನ ಮಾರ್ಬೇಕು ಅಂತ ಹೇಳಿ ಒಂದು 200 ಏರ್ಕ್ರಾಫ್ಟ್ ನ ಜಪಾನ್ ದೇಶಕ್ಕೆ ಮಾರ್ಬೇಕು ಅಂತ ಹೇಳಿ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಆಫೀಸ್ ಮೂಲಕ ಲಂಚ ಕೊಟ್ಟು $500 ಮಿಲಿಯನ್, ಯಾವಾಗ 1971-72ರಲ್ಲಿ ಈ ತರ ಸ್ಕ್ಯಾಂಡಲ್ಸ್ ಆಗ್ತಾ ಇರುತ್ತೆ. ಬಿಸ್ನೆಸ್ ಪಾಲಿಟಿಕ್ಸ್ ಸೇರ್ಕೊಂಡು ಆ ದೇಶದ ಬಿಸ್ನೆಸ್ ಅನ್ನು ಪ್ರಮೋಟ್ ಮಾಡೋದಕ್ಕೆ ಅಂತ. ಇದು ಒಂದು ಭಾಗ ಆಯ್ತು. ನೀವು ಯುನೈಟೆಡ್ ನೇಷನ್ಸ್ ವಿಷಯನೂ ಹೇಳಿದ್ವಿ ಇದ್ರಲ್ಲಿ. ಈಗ ನೋಡಿ, ಬಹ್ರೈನ್ ಒಂದು ರಿಕ್ವಿಸಿಷನ್ ಕೊಟ್ಟಿದೆ ಯುನೈಟೆಡ್ ನೇಷನ್ಸ್ಗೆ, ಏನು ಸೆಕ್ಯೂರಿಟಿ ಕೌನ್ಸಿಲ್ಗೆ, ಅಂದ್ರೆ ಎಕ್ಸ್ಟೆಂಡೆಡ್ ಇದು ನಾನ್ ಪರ್ಮನೆಂಟ್ ಮೆಂಬರ್ಸ್ ಇರ್ತಾರಲ್ಲ 10+5 ಆ ಕೌನ್ಸಿಲ್ಗೆ. ಈಗ ನೀವು ಯುದ್ಧವನ್ನ ನಿಲ್ಸೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಯುನೈಟೆಡ್ ನೇಷನ್ಸ್ ಯಾವ ರೀತಿ ಮಾಡತ್ತೆ ಅಂದ್ರೆ, ಅವರು ರೆಸಲ್ಯೂಷನ್ ಪಾಸ್ ಮಾಡ್ತಾರೆ, ಪೀಸ್ ಕೀಪಿಂಗ್ ಆಪರೇಷನ್ ನ ಡಿಪ್ಲಾಯ್ ಮಾಡ್ತಾರೆ. ಪೀಸ್ ಕೀಪಿಂಗ್ ಆಪರೇಷನ್ ನ ಡಿಪ್ಲಾಯ್ ಮಾಡೋದಕ್ಕೆ ಯಾವ ತರಹ ಅಂದ್ರೆ, ಅದು ವಾರ್ ಸಿಚುಯೇಷನ್ ಇಂದ ಪೀಸ್ ಸಿಚುಯೇಷನ್ ಗೆ ಟ್ರಾನ್ಸಿಷನ್ ಪೀರಿಯಡ್ ಏನಿರುತ್ತೆ ಆವಾಗ ಸಹಾಯ ಮಾಡೋದಕ್ಕೆ ಮಿಲಿಟರಿ ಜೊತೆ ಸೇರ್ಕೊಂಡು, ಸಿವಿಲ್ ಸೊಸೈಟಿ ಅಂದ್ರೆ ಸೊಸೈಟಿ ಜೊತೆ ಸೇರ್ಕೊಂಡು, ಹಾಗೂ ಅಲ್ಲಿಯ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲೆಕ್ಷನ್ ಕೂಡ ನಡೆಸ್ತದೆ ಕೆಲವೊಮ್ಮೆ. ಈಗ ಲೆಬನಾನ್ ನಲ್ಲಿ ಕೂಡ ಆಲ್ರೆಡಿ ಇದೆ ಪೀಸ್ ಕೀಪಿಂಗ್ ಆಪರೇಷನ್. ನೋಡಿ, ಅಲ್ಲಿಯ ಸೋಲ್ಜರ್ಸ್ ಗೆನೆ 5-6 ಜನಕ್ಕೆ ಹೊಡೆದು ಹಾಕ್ಬಿಟ್ಟಿದ್ದಾರೆ ಈಗ 2 ವಾರದ ಕೆಳಗಡೆ ಇಸ್ರೇಲ್ನವರು. ಇದೆಲ್ಲ ಕಂಪ್ಲೇಂಟ್ಸ್ ಇರುತ್ತೆ. ಇದು ವಾರ್ ಅನ್ನೋದು ಒಂದು ದೊಡ್ಡ ಕ್ರೈಮು. ಕೆಲವು ಸ್ಟೇಟ್ ಅಫಿಷಿಯಲ್ಸ್ಗೆ, ಸ್ಟೇಟ್ಸ್ಮೆನ್ಗೆ ವಾರ್ ಕ್ರಿಮಿನಲ್ಸ್ ಅಂತಾನೆ ಟೈಟ್ಲ್ ಕೊಟ್ಟಿದೆ ಹಿಂದಿಂದನೂ ಕೂಡ. ಅದು ಟ್ರಯಲ್ ಕೂಡ ಆಗತ್ತೆ. ಇತ್ತೀಚೆಗೆ ಅದು ಸ್ವಲ್ಪ ನಿಧಾನ ಇದೆ ಆ ಪ್ರಕ್ರಿಯೆ. ಯುನೈಟೆಡ್ ನೇಷನ್ಸ್ ಇಂದ ಪೀಸ್ ಕೀಪಿಂಗ್ ಆಪರೇಷನ್ ಸೀಸ್ ಫೈರ್ ಅನೌನ್ಸ್ ಆದ್ಮೇಲೆ ಅದಕ್ಕೆ ರೋಲ್ ಬರುತ್ತೆ. ಈಗ ಅವ್ರು ಸೀಸ್ ಫೈರ್ ಇಂಟ್ರೊಡ್ಯೂಸ್ ಮಾಡೋದಿಲ್ಲ, ಇವರು ಸೀಸ್ ಫೈರ್ ಮಾಡ್ಕೊಳ್ಳಿ ಅಂತ ಹೇಳಿ ರೆಕಮೆಂಡೇಶನ್ ಕೊಡ್ತಾರೆ. ಅದನ್ನ 2 ಪಾರ್ಟಿ 3 ಪಾರ್ಟಿ ಇನ್ವಾಲ್ವ್ ಆಗಿದ್ದು ಒಪ್ಕೊಂಡ್ರೆ ಆ ನಂತರ ಅಲ್ಲಿ ಶಾಂತಿ ಸ್ಥಾಪನೆಗೆ ಮತ್ತೆ ಟ್ರಾನ್ಸಿಷನ್ಗೆ ಆವಾಗ ಪೀಸ್ ಕೀಪಿಂಗ್ ಆಪರೇಷನ್ ಹೋಗುತ್ತೆ. ಇದು ಒಂದು ತರಹದ ಪ್ರಶ್ನೆ ಆಯ್ತು. ಈಗ ಅಮೆರಿಕದಲ್ಲಿ ಯಾವತ್ತಿಗೂ ಬಿಸ್ನೆಸ್ ಇಂಟ್ರೆಸ್ಟ್ ಯಾವುದೇ ಪಾರ್ಟಿ ಇದ್ರೂ ಅದನ್ನ ಡ್ರೈವರ್ ಅಮೆರಿಕನ್ ಪೊಲಿಟಿಕಲ್ ಮತ್ತೆ ಇಂಟರ್ನ್ಯಾಷನಲ್ ಪವರ್ ನ ಡ್ರೈವ್ ಮಾಡೋದೇನೆ ಬಿಸ್ನೆಸ್ ಇಂಟ್ರೆಸ್ಟ್. ಅದ್ರಲ್ಲಿ ನಿಮ್ಗೆ ಮಿಲಿಟರಿ ವೆಪನ್ಸ್ ಇರುತ್ತೆ, ವಾರ್ ವೆಪನ್ಸ್ ಇರುತ್ತೆ. ಈಗ ಅಡ್ವಾನ್ಸ್ಡ್ ವೆಪನ್ಸ್, ಡ್ರೋನ್ ಅದೆಲ್ಲ ಬಂದಿದೆ, ನೀವ್ ಹೇಳ್ತೀರಾ ಹಾಗೆ. ಈಗ ಇಟ್ ಹ್ಯಾಪನ್ಸ್ ಟು ಬಿ ದಟ್ Donald Trump is the president and Eric Trump and the junior, they are the family members. Otherwise also ಈ ಕಂಪ್ನಿಗಳನ್ನ ಬೇರೆಯವ್ರು ಮಾಡ್ತಾ ಇದ್ರು, ಅದನ್ನ ಪ್ರಮಾಣದಕ್ಕೂ ಕೂಡ ಮಾಡಿರ್ತಿದ್ರಲ್ಲ. ಹಾಗಾಗಿ ನಾವು ಟ್ರಂಪ್ ನಿಂದಾಗೆ ಇದು ಹಿಂಗಿದೆ ಅಂತ ಹೇಳೋದಲ್ಲ. ಸಾಮಾನ್ಯವಾಗಿ ಒಂದು ಮೇಜರ್ ಬಿಸ್ನೆಸ್, ವಾರ್ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗಿರುವಂತಹ ಇಂಡಸ್ಟ್ರೀಸ್ ಎಕ್ವಿಪ್ಮೆಂಟ್ಸ್ ನ ಲಾರ್ಜ್ ಸ್ಕೇಲ್ ನಲ್ಲಿ ಸಾಲ ಕೊಟ್ಟು ಮಾರೋದಕ್ಕೆ ಯಾವತ್ತೂ ಕೆಲವು ಏಜೆನ್ಸಿಗಳ ಮೂಲಕ, ಕೆಲವರು ಡೈರೆಕ್ಟ್ ಆಗಿ ಮಾಡೋದಿಲ್ಲ, ಕಂಪನಿ ಇಟ್ಕೊಂಡವರು ಡೈರೆಕ್ಟ್ ಆಗಿ ಮಾಡ್ತಾರೆ ಅಷ್ಟೇ.